ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾಳ ಅಂದ್ರೆ ಭಾಳ ಜೋರು ಮಳೆ ಬರತೈತಿ. ಈಗಿನ ಫುಲ್ ಬೆಳಗ್ಗಿಂದನೇ ಐತಿ. ಸಂಜೆ 6:30 ಆದರೂ ಬಿಡ್ತಿಲ್ಲ ಮಳೆ. ಕರೆಂಟ್ ಹೋಗುತ್ತಾ ಬೇಗ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೇನೆ. ಏನೆಲ್ಲ ಅಡುಗೆ ಮಾಡ್ತೇನೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಬರ್ರಿ. ಇದು ಚೀರಾ ಸೊಪ್ಪು ತಂದಿದ್ದೆ, ಅದನ್ನು ಸ್ವಲ್ಪ ಪಲ್ಯ ಮಾಡೋಣ ಅಂತ ಹೇಳಿ ಇದನ್ನು ಮಾಡತ್ತೀನಿ. ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಮತ್ತು ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಹಾಕಬೇಕು. ಅದು ಮೆಣಸಿನ್ಕಾಯಿ ಉಳ್ಳಾಗಡ್ಡಿದಾದ ನಂತರ ಸೊಪ್ಪನ್ನು ಹಾಕಿ ಒಂಚೂರು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆಂದಾಗಿ ಬೆನ್ಸ್ಕೋಬೇಕು. ನೀರು ಹಾಕಬಾರ್ದು, ಹಾಗೆ ಎಣ್ಣೆ ಒಳಗನ ಫ್ರೈ ಮಾಡ್ಬೇಕು. ಇದನ್ನು ಮಧ್ಯಾಹ್ನ ಮಾಡಿರ್ತಕ್ಕಂಥ ಸ್ವಲ್ಪ ಅನ್ನ ಇತ್ತು, ಅದಕ್ಕೋಸ್ಕರ ಒಂದು ಸ್ವಲ್ಪ ಟಮಾಟಿ ಒಂದು ಉಳ್ಳಾಗಡ್ಡಿ ಹೆಚ್ಚೇನಾರ ಒಗ್ಗರಣೆ ಮಾಡೋಣ ಅಂಥೇಳಿ ಅದನ್ನು ಮಾಡತ್ತೀನಿ. ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೇನೆ ಬರ್ರಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆಯನ್ನು ಹಾಕ್ಕೋಬೇಕು. ನೆಕ್ಸ್ಟು ನಾವು ಹೆಚ್ಚಿರ್ತಕ್ಕಂಥ ಒಂದು ಈರುಳ್ಳಿ ಮತ್ತು ಒಂದು ಟೊಮಾಟೋವನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಖಾರ ಪುಡಿ ಮತ್ತು ಹೊಳ್ಳಿ ಕೊರಿಂಡರ್ ಪೌಡರ್, ಗರಂ ಮಸಾಲ, ಚಿಕನ್ ಮಸಾಲ ಇವನ್ನೆಲ್ಲ ಹಾಕಿ ಚೆಂದಾಗಿ ಬಾಡಿಸ್ಕೊಳ್ಳಿ. ನಿಮಗೆ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಂಗೆ ಸ್ವಲ್ಪ ಬೇಕು ಅನ್ನಿಸ್ತು, ಹಾಗಾಗಿ ನಾನು ಒಂಚೂರು ನೀರು ಹಾಕಿ ಇದನ್ನು ಮಾಡ್ಕೊಂಡೆ. ಬೇಗ ಆಗುತ್ತೆ, ಒಂದು 5 ನಿಮಿಷದೊಳಗೆ ಆಗುತ್ತೆ. ಹಿಂಗೆ ಮಾಡ್ತಿರ್ತಾನೆ ಯಾವಾಗಾರ ಒಬ್ಬಳೇ ಇದ್ರೆ. ಬೇಕಂದರೆ ಸ್ವಲ್ಪ ನೀರು ಹಾಕ್ಕೋಬೋದು, ಚೆನ್ನಾಗಾಗುತ್ತೆ. ನನಗೆ ನೀರು ಸ್ವಲ್ಪ ಬೇಕನ್ನಿಸ್ತು, ಸ್ವಲ್ಪ ಹಾಕ್ಕೊಂಡೆ. ಚಪಾತಿ ಹಿಟ್ಟೆಲ್ಲ ಇದನ್ನ ಕಲಸೆಲ್ಲ ಇಟ್ಟೆ, ಅದು ನೆನಿಬೇಕಲ್ಲ, ಹಾಗಾಗಿ ಸ್ವಲ್ಪ ಕೂತ್ಕೊಂಡೆ. ಮಳೆ ನೋಡ್ರಿ ಮತ್ತೆ ಇನ್ನೂ ಹಾಗೆ ಬರ್ತೈತೆ ಮಳೆ. ನೆಕ್ಸ್ಟ್ ಚಪಾತಿ ಮಾಡೋಕ್ಕೆಲ್ಲ ರೆಡಿ ಮಾಡತ್ತೀನಿ. ಚಪಾತಿ ಎಲ್ಲ ಆಯ್ತು. ಟೈಮು ಈಗ 9:30 ಆಗ್ತಾ ಬಂತು. ಈಗ ಊಟ ಮಾಡೋಣ ಅಂಥೇಳಿ ಊಟ ಮಾಡೋಕೆ ಕೂತ್ಕೊಂಡೀವಿ. ಆದಮೇಲೆ ಒಂದು 2-3 ಸಲ ಕರೆಂಟ್ ಹೋಗ್ತಾ ಇತ್ತು, ಬರ್ತಾಯಿತ್ತು. ಮತ್ತು ಎಲ್ಲ ಇದನ್ನು ಮಾಡೋಣ ಅಂಥೇಳಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬೆಳಗ್ಗಿಗೆ ಮತ್ತು ಮಳೆ ಬಂದರೆ ತೊಳೆಯೋಕ್ಕಾಗಲ್ಲ ಅಂಥೇಳಿ ತೊಳೆದ್ಬಿಟ್ಟು ಮಲ್ಕೊಳಕ್ಕೆಲ್ಲ ರೆಡಿ ಮಾಡಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್, ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.